ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಚೈತ್ರ ಅಡುಗೆ ಚಾನಲ್. ಇವತ್ತು ಸೂಪರ್ ಟೇಸ್ಟಿಯಾದ ಕರ್ಮೀನ್ ಸಾಂಬಾರನ್ನ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಜ್ವರ ಬಂದು ನೆಗಡಿಯಾಗಿ ಬಾಯಿ ಕೆಟ್ಟಿದ್ರೆ ಈ ಥರ ಸಾಂಬಾರನ್ನ ಮಾಡ್ಕೊಂಡು ತಿನ್ನಿರಿ. ತುಂಬ ಚೆನ್ನಾಗಿರುತ್ತೆ. ನಾಲ್ಗೆಗೆ ಉಪ್ಪು ಖಾರ ಹುಳಿ ಎಲ್ಲ ಥರ ಇರುತ್ತೆ. ಮಾಡೋದು ಕೂಡ ಅಷ್ಟೇ ಸುಲಭ. ಬನ್ನಿ ಇವಾಗ ಇದನ್ನ ಮಾಡೋದು ಹೇಗೆ ನೋಡೋಣ. ಇಲ್ಲಿ ನಾನು 1 ಪಾವಾಗಷ್ಟು ಕರ್ಮೀನ ತೊಗೊಂಡು ಚೆನ್ನಾಗಿ ಡೀಪ್ ಫ್ರೈ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಹುರ್ಕೋಬೇಕು, ಸ್ಮೆಲ್ ಹೋಗೋ ಥರ. ಇವಾಗ ಇದಕ್ಕೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. 1 ಗೆಡ್ಡೆ ಈರುಳ್ಳಿ, 1 ಗೆಡ್ಡೆ ಬೆಳ್ಳುಳ್ಳಿ, 2 ಟೊಮಾಟೊ, 1 ಕಪ್ ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1 ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣ ನೆನೆಸಿಟ್ಕೊಂಡಿದ್ದೀನಿ. ಮತ್ತು 1 ಬದನೆಕಾಯಿ ಆಲೂಗೆಡ್ಡೆನ ಕಟ್ ಮಾಡಿ ಈ ಥರ ನೀರಲ್ಲಿ ಹಾಕ್ಕೊಂಡಿದ್ದೀನಿ. ಮತ್ತು ಹುರಿದಿರೋ ಅವರೆಕಾಳು ಹುರಿದ್ಬಿಟ್ಟು ನೀರಲ್ಲಿ ಸೇರಿಸ್ಕೊಂಡಿದ್ದೀನಿ. ನೀವು ಹಸಿ ಅವರೆಕಾಳು ಬೇಕಾದರೂ ಸೇರಿಸ್ಕೋಬೋದು. ಇವಾಗ ಹುರಿದಿರೋಂಥ ಮೀನನ್ನು ಒಂದು 2-3 ಸತಿ ನೀರಲ್ಲಿ ತೊಳಿಬೇಕು. ಇಲ್ಲಿ ಮಸಾಲೆ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಒಂದು 2 ಟೇಬಲ್ ಸ್ಪೂನ್ ಎಣ್ಣೆ, 1 ಈರುಳ್ಳಿ, ಕರಿಬೇವನ್ನ ಹಾಕ್ಕೊಂಡು ಸಾಸಿವೆ ಕರಿಬೇವೆಲ್ಲ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ಇವಾಗ ಇದಕ್ಕೆ ನಾವು ಕುಯ್ದಿಟ್ಕೊಂಡಿರೋಂಥ ಒಂದು ಆಲೂಗೆಡ್ಡೆ ಮತ್ತು ಬದನೆಕಾಯಿನ ಸೇರಿಸ್ಕೊತಾ ಇದ್ದೀನಿ. ನೀವು ಗುಂಡು ಬದನೆಕಾಯಿ ಇದ್ದರೂ ಸೇರಿಸ್ಕೋಬೋದು. ತುಂಬ ಚೆನ್ನಾಗಿರುತ್ತೆ. ಮಾಡೋದು ಕೂಡ ಅಷ್ಟೇ ಸುಲಭ. ಇದು ವಾರಕ್ಕೆ 1 ಸತಿನಾದರೂ ಈ ಥರ ಸಾಂಬಾರನ್ನ ಮಾಡ್ಕೊಂಡು ತಿನ್ನಿರಿ. ಇವಾಗ ಆಲೂಗೆಡ್ಡೆನ ಸೇರಿಸ್ಕೊಂಡು ಇದನ್ನ ಫ್ರೈ ಮಾಡ್ಕೊಳ್ಳೋಣ. ಈ ಕಡೆ ಮಸಾಲೆ ಕೂಡ ರೆಡಿಯಾಗಿದೆ. ಇವಾಗ ಹುರಿದಿರೋಂಥ ಅವರೆಕಾಳು ಕೂಡ ಸೇರಿಸ್ಕೊತಾ ಇದ್ದೀನಿ. ನೀವು ಹಸಿ ಅವರೆಕಾಳು ಬೇಕಾದರೂ ಸೇರಿಸ್ಕೋಬೋದು. ಒಣಗಿದ ಅವರೆಕಾಳು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಇವಾಗ ಮಸಾಲೆನ ಹಾಕ್ಕೊಂಡು ಸ್ವಲ್ಪ ಕುದಿಸ್ಕೊಳ್ಳೋಣ. ಇವಾಗ ನೀರು ಎಷ್ಟು ಬೇಕಾಗುತ್ತೆ ನೋಡಿಕೊಂಡು ಆ್ಯಡ್ ಮಾಡ್ಕೊಳ್ಳಿ. ಸ್ವಲ್ಪ ತೆಳುವಾಗಿದ್ರೇ ಚೆನ್ನಾಗಿರುತ್ತೆ, ಜಾಸ್ತಿ ಗಟ್ಟಿ ಮಾಡ್ಕೋಬೇಡಿ. ಕುಡಿಯೋದಕ್ಕೆ ಮತ್ತು ಮುದ್ದೆ ಜೊತೆ, ಅನ್ನದ ಜೊತೆ ಸ್ವಲ್ಪ ತೆಳುವಾಗಿದ್ರೇ ಚೆನ್ನಾಗಿರುತ್ತೆ. ಇದು ಜಾಸ್ತಿ ಗಟ್ಟಿ ಮಾಡ್ಕೊಳ್ಳೋದು ಬೇಡ. ಇವಾಗ ಇದನ್ನು ತರಕಾರಿ ಮತ್ತು ಕಾಳು ಬೇಯೋ ತನಕ ಕುದಿಸ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ. ಆ ಕ್ಲಿಪ್ಪು ಮಿಸ್ ಆಗಿದೆ ನೋಡಿ. ಇಷ್ಟು ನಾನು ನೀರನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ಕುದಿಯೋದಕ್ಕೆ ಬಿಡ್ತೀನಿ. ನೋಡಿ ಆಲ್ಮೋಸ್ಟ್ ತರಕಾರಿ ಎಲ್ಲ ಬೆಂದಿದೆ. ಇವಾಗ ಆಲೂಗೆಡ್ಡೆ ಬದನೆಕಾಯಿ ಒಂದು 5 ನಿಮಿಷದಲ್ಲೆಲ್ಲ ಬೆಂದೋಗ್ಬಿಡುತ್ತೆ. ಅದು ಕಾಳು ಮಾತ್ರ ಸ್ವಲ್ಪ ಲೇಟ್ ಆಗುತ್ತೆ. ಇವಾಗ ಹುಣಸೆಹಣ್ಣು ರಸನ ಸೇರಿಸ್ಕೊಂಡಿದ್ದೀನಿ. ಹುಣಸೆಹಣ್ಣು ರಸನ ಸೇರಿಸ್ಕೊಂಡ್ಮೇಲೆ ಜಾಸ್ತಿ ಕುದಿಸೋದೇನು ಬೇಡ, 1 ಕುದಿ ಬಂದರೆ ಸಾಕು. ನೀವು ಕುಕ್ಕರಲ್ಲಿ ಕೂಡ ಮಾಡ್ಕೋಬೋದು. ಟೈಮ್ ಇಲ್ಲ ಅಂದರೆ ಸಾಂಬಾರನ್ನ ಮಾಡಿಕೊಂಡು ಲಾಸ್ಟಲ್ಲಿ ಮೀನನ್ನ ಆ್ಯಡ್ ಮಾಡಿಕೊಂಡ್ರೆ ಆಯಿತು. ನೋಡಿ ಇವಾಗ ಲಾಸ್ಟಲ್ಲಿ ನಾವು ಮೀನನ್ನು ವಾಶ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ಬಿಟ್ಟು 1 ಕುದಿ ಬಂದರೆ ಆಫ್ ಮಾಡಿಬಿಡ್ಬೇಕು. ಜಾಸ್ತಿ ಬೇಯಿಸ್ಕೊಳ್ಳೋದೇನು ಬೇಡ. ಇದನ್ನು ಫ್ಲೇಮ್ ಆಫ್ ಮಾಡ್ಕೊಂಡು ಕೂಡ ಹಾಕ್ಕೊತಾರೆ. ನಾನು ಇದನ್ನು ಹಾಕ್ಬಿಟ್ಟು 1 ಕುದಿನ ಕುದಿಸ್ಕೊತೀನಿ. ನೋಡಿ ಸೂಪರ್ ಟೇಸ್ಟಿಯಾದ ಕರ್ಮೀನ್ ಸಾಂಬಾರು ರೆಡಿ ಆಯಿತು. ಒಂದು 5 ನಿಮಿಷ 10 ನಿಮಿಷದಲ್ಲೆಲ್ಲ ರೆಡಿ ಆಗಿಬಿಡುತ್ತೆ. ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ, ಚೈತ್ರ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.